ನಮಸ್ಕಾರ ಸ್ನೇಹಿತರೆ, ವಿಡಿಯೋ ಓಪನ್ ಮಾಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಇವತ್ತಿನ ವಿಡಿಯೋದಲ್ಲಿ ಕೇವಲ 2 ಅರಿಶಿನ ಕೊಂಬಿನ ಸಹಾಯದಿಂದ ಹೇಗೆ ವಶೀಕರಣ ಮಾಡ್ಕೋಬಹುದು ಸ್ನೇಹಿತರೆ. ಹುಡುಗಿ ಆಗಿರ್ಲಿ, ಆಂಟಿ ಆಗಿರ್ಲಿ, ಅವರೇ ಮೇಲೆ ಬಿದ್ದು ಮಾಡಿಸಿಕೊಳ್ಳಬೇಕು. ಹುಚ್ಚರಂತೆ ಪ್ರೀತಿ ಮಾಡಬೇಕು ಸ್ನೇಹಿತರ. ನಿಮ್ಮನ್ನ ಬಿಟ್ಟು ಹೋಗದ ಹಾಗೆ ಮೇಲೆ ಬಿದ್ದು ಮಾಡಿಸಿಕೊಳ್ಳುತ್ತಾರೆ, ಹಾಗೆ ಮಾಡಿಕೊಡುತ್ತಾರೆ. ನಂಬಿಕೆ ಅಲ್ವಾ? ಈಗಲೇ ಒಂದು ಕರೆ ಮಾಡಿ ನಮ್ಮ ಗುರುಗಳೊಂದಿಗೆ ಮಾತನಾಡಿ. ಅವರ ನಂಬರ್ ಕೊಟ್ಟಿದ್ದೇವೆ, ಡಿಸ್ಪ್ಲೇ ಮೇಲೆ ಕಾಣ್ತಾ ಇರಬಹುದು. ಆ ನಂಬರ್ಗೆ ಈಗಲೇ ಕರೆ ಮಾಡಿ ಮಾತನಾಡಿ ಸ್ನೇಹಿತರೆ. ಅವರು ಇದ್ದಕ್ಕಿನ ಅಗೋರಿನಾಗ ಸಾಧುವಿದ್ಯೆಯಿಂದ, ಬಲಿಷ್ಠವಾದ ಪೂಜೆಯಿಂದ ನೀವು ಇಷ್ಟಪಡುವ ಆಂಟಿ ಆಗಿರ್ಲಿ, ಹುಡುಗಿ ಆಗಿರ್ಲಿ, ಚಿನ್ನ ಮಾತ್ರದಲ್ಲಿ ನಿಮ್ಮ ಮೇಲೆ ಬಿದ್ದು ಮಾಡಿಸಿಕೊಳ್ಳಬೇಕು. ಹುಚ್ಚರಂತೆ ಪ್ರೀತಿ ಮಾಡಬೇಕು, ಹಾಗೆ ಮಾಡಿಕೊಡುತ್ತಾರೆ. ನಂಬಿಕೆ ಅಲ್ವಾ? ಈಗಲೇ ಒಂದು ಕರೆ ಮಾಡಿ ಅವರಿಗೆ ಮಾತನಾಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೋಡಿ, ನೀವು ಇಷ್ಟಪಟ್ಟಂತ ಸ್ತ್ರೀ ಆಗಲಿ ಅಥವಾ ಪುರುಷರಾಗಲಿ ನಿಮ್ಮ ಹೆಂಡತಿ ನಿಮ್ಮಿಂದ ಜಗಳ ಮಾಡಿ ದೂರ ಆಗಿದ್ರೆ ಅಥವಾ ನಿಮ್ಮ ಗೆಳತಿ ನಿಮ್ಮಿಂದ ದೂರ ಹೋಗಿದ್ರೆ, ನೀವು ಯಾರ ಮೇಲೆ ಆಂಟಿಯನ್ನಾಗಲಿ ಹುಡುಗಿಯನ್ನಾಗಲಿ ಇಷ್ಟಪಟ್ಟಿದ್ರೆ ಅಂಥವರನ್ನ ಈಸಿಯಾಗಿ ಮತ್ತು ಸುಲಭವಾಗಿ ವಶೀಕರಣವನ್ನ ಮಾಡಿಕೊಡಲಿದ್ದಾರೆ. ಇದಲ್ಲದೆ ಮತ್ತೆ ನಿಮಗೆ ಹಣದ ಸಮಸ್ಯೆ ಇದ್ದರೆ ಲಕ್ಷ್ಮಿ ವಶೀಕರಣ, ಉದ್ಯೋಗ ಸಮಸ್ಯೆ ಇದ್ದರೆ ಅಂತ ಅನೇಕ ಸಮಸ್ಯೆಗಳಿಗೆ ಶಾಶ್ವತವಾದಂಥ ಪರಿಹಾರವನ್ನು ನಮ್ಮ ಗುರೂಜಿಯವರು ಮಾಡಿಕೊಡಲಿದ್ದಾರೆ. ಈಗಲೇ ಡಿಸ್ಪ್ಲೇ ಮೇಲೆ ನಂಬರ್ ಇದೆ, ಈ ನಂಬರ್ಗೆ ಉಚಿತವಾಗಿ ಕಾಲನ್ನು ಮಾಡಿ ಅವರು ಖಚಿತವಾದಂತಹ ಪರಿಹಾರವನ್ನು ನಿಮಗೆ ನೀಡಿ ಕೊಡಲಿದ್ದಾರೆ. ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಹೋಗಿ ಹಣ ನೆಮ್ಮದಿಯನ್ನು ಕಳೆದುಕೊಂಡಿದ್ದರೆ ಚಿಂತಿಸಬೇಡಿ. ಈಗಲೇ ನಮ್ಮ ಗುರೂಜಿಗೆ ಕಾಲ್ ಮಾಡಿ, ಅವರು ನಿಮಗೆ ಶಾಶ್ವತವಾದಂಥ ಪರಿಹಾರವನ್ನು ನೀಡಿ ಕೊಡ್ತಾರೆ. ಓಕೆ ಸ್ನೇಹಿತರೆ, ಈ ತಂತ್ರವನ್ನು ಮಾಡಲು ಈ ರೀತಿಯಾಗಿ 2 ಜೋಡಿ ಅರಿಶಿನ ಕೊಂಬದ ಸಹಾಯದಿಂದ ಈ ಕಾರ್ಯವನ್ನು ಮಾಡಬೇಕಾಗುತ್ತೆ. ಎರಡಕ್ಕೂ ಕೂಡ ಕುಂಕುಮವನ್ನು ಹಚ್ಚಿ ಮತ್ತು ಅರಿಶಿಣವನ್ನು ಹಚ್ಚಿ ಸ್ನೇಹಿತರೆ, ಒಂದು 3 ದಿನಸಿನ ದಾರ ಇರುತ್ತಲ್ಲ, ಈ ರೀತಿಯಾಗಿ ಒಂದು 3 ದಿನಸಿನ ದಾರವನ್ನು ಕೂಡ ಅದರ ಮೇಲೆ ಇಟ್ಟು ಸ್ನೇಹಿತರ ಪೂಜೆಯನ್ನು ಮಾಡಬೇಕು. ಈ ರೀತಿಯಾಗಿ ಬೇಡಿಕೊಂಡು ಸ್ನೇಹಿತರ ಪೂಜೆ ಮಾಡಿ ಆ ಒಂದು ಮಂತ್ರವನ್ನು ಪಠನೆ ಮಾಡಬೇಕು. ಓಂ ಕಾಮದೇವಾಯ ವಶಂ ಫಟ್ವಹ ಅನ್ನುವ ಮಂತ್ರವನ್ನು ಪಠನೆ ಮಾಡುತ್ತಾ ಈ ಕೊಂಬಿನ ಸಹಾಯದಿಂದ ಅದನ್ನು ಸುತ್ತಿ ಸ್ನೇಹಿತರೆ ಅವರು ನಡೆದಾಡುವ ಜಾಗದಲ್ಲಿ ಹೂತಾಕಬೇಕು. ಇದನ್ನು ಅವರು ದಾಟಬೇಕು. ಹಾಗೆ ಮಾಡಿಕೊಂಡು ನೋಡಿ ಸ್ನೇಹಿತರೆ, ಖಂಡಿತವಾಗ್ಲೂ ನಿಮ್ಮ ಕಾರ್ಯ ಆಗುತ್ತೆ. ಇಲ್ಲವಾದಲ್ಲಿ ನಮ್ಮ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿ, ಅತಿ ಸುಲಭವಾಗಿ ಮಾಡಿಕೊಡ್ತಾರೆ.